ಜೆಡಿಎಸ್ನ 7 ಬಂಡಾಯ ಶಾಸಕರಿಗೆ ಮತದಾನದ ಹಕ್ಕು ನೀಡುವ ವಿಚಾರವಾಗಿ ನ್ಯಾಯಾಂಗ ಹಾಗೂ ಕಾರ್ಯಾಂಗದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದ್ರೆ ಮತ್ತೊಂದೆಡೆ ಈ ನಾಯಕರುಗಳ ನಡೆ ಏನಾಗಿರುತ್ತೆ ಅನ್ನೋದು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವಂತದ್ದು 7 ಜೆಡಿಎಸ್ ಬಂಡಾಯ ಶಾಸಕರ ವಿರುದ್ಧ ವಿಪ್ ಉಲ್ಲಂಘನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಸಭಾ ಮತದಾನದ ಬಳಿಕ ರಾಜೀನಾಮೆಗೆ ಈ 7 ಶಾಸಕರು ನಿರ್ಧರಿಸಿದ್ದಾರೆ. ಮೈಸೂರಿನಲ್ಲಿ ಮಾರ್ಚ್ 25ರಂದು ಕಾಂಗ್ರೆಸ್ ಸೇರಲಿರುವಂತಹ ಬಂಡಾಯ ಶಾಸಕರುಗಳು ಕಾಂಗ್ರೆಸ್ನತ್ತ ಬಂಡಾಯ ಶಾಸಕರು ಮುಖ ಮಾಡಿರೋದ್ರಿಂದ ಮಹತ್ವವನ್ನ ಕಳೆದುಕೊಂಡಿದೆ ಈ ಕೇಸ್. ಮತದಾನ ಮಾಡಿದ ಮರುಕ್ಷಣವೇ ರಾಜೀನಾಮೆ ನೀಡೋದಿಕ್ಕೆ ನಿರ್ಧರಿಸಿದ್ದಾರೆ ಬಂಡಾಯ ಶಾಸಕರು. ಮತದಾನ ಮುಗಿದ ಬಳಿಕ ಕೇಸ್ ಹಾಕಿರೋ ಜೆಡಿಎಸ್ ನಾಯಕರಿಂದಲೂ ಕೂಡ ನಿರಾಸಕ್ತಿ ಕಂಡುಬರ್ತಾ ಇದೆ. ಶಾಸಕರು ರಾಜೀನಾಮೆ ನೀಡೋದ್ರಿಂದ ಕೋರ್ಟ್ನಲ್ಲೂ ಮಹತ್ವವನ್ನ ಪಡೆಯದಂತಹ ಒಂದು ವಿಚಾರಣೆ. ನಾಳೆಯ ಮತದಾನಕ್ಕಷ್ಟೇ ಸೀಮಿತವಾದ ವಿಪ್ ಉಲ್ಲಂಘನೆ ಪ್ರಕರಣ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂಥದ್ದು. ಮತದಾನ ಮಾಡಿದ ಮರುಕ್ಷಣದಲ್ಲೇ ರಾಜೀನಾಮೆಗೆ ಮುಂದಾಗಿದ್ದಾರೆ 7 ಜನ ಬಂಡಾಯ ಶಾಸಕರು. ಸ್ಪೀಕರ್ ಕೋಳಿವಾಡ್ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವ ಕುತೂಹಲ ಒಂದೆಡೆ ಆದರೆ ಮತ್ತೊಂದೆಡೆ ರೆಬಲ್ಸ್ ಕೂಡ ರಣತಂತ್ರವನ್ನ ಹೆಣಿತಾ ಇರುವಂತದ್ದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಆನಂದ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇರುವಂತದ್ದು. ಎಸ್ ಆನಂದ್, ರೆಬಲ್ಸ್ ಅವರ ರಣತಂತ್ರದ ಬಗ್ಗೆ ಹೇಳೋದಾದ್ರೆ. ವೀಣಾ, ನಾಳೆ ರಾಜ್ಯಸಭಾ ಚುನಾವಣೆ ಮತದಾನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಂಗಳದಲ್ಲಿರುವಂತಹ 7 ಜನ ಬಂಡಾಯ ಜೆಡಿಎಸ್ನ ಬಂಡಾಯ ಶಾಸಕರು ಮತದಾನ ಮುಗಿದ ಮರುಕ್ಷಣದಲ್ಲಿ ಅವರು ರಾಜೀನಾಮೆ ನೀಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಯಾಕೆಂತಂದ್ರೆ ಈಗಾಗಲೇ ವಿಪ್ ಉಲ್ಲಂಘನೆ ಪ್ರಕರಣ ಸಂಬಂಧಪಟ್ಟಾಗೆ ಅನರ್ಹತೆ ಅತುಗತಿ ಈ 7 ಜನ ಬಂಡಾಯ ಶಾಸಕರ ಮೇಲೆ ಇರುವಂತಹ ಕಾರಣಕ್ಕಾಗಿ ಸಹಜವಾಗಿ ಈಗಾಗಲೇ ಕಾಂಗ್ರೆಸ್ ಸೇರಲಿಕ್ಕೆ ನಿರ್ಧಾರ ಮಾಡಿರುವಂತಹ 7 ಜನ ಬಂಡಾಯ ಶಾಸಕರು ಕೂಡ ಮತದಾನ ಆದ ಮರುಕ್ಷಣದಲ್ಲಿ ರಾಜೀನಾಮೆ ಕೊಡುವ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ. 25ರಂದು ಮೈಸೂರಿನಲ್ಲಿ ನಡೆಯುವಂತಹ ಕಾಂಗ್ರೆಸ್ ಸಮಾವೇಶದಲ್ಲಿ ಜನಾಶೀರ್ವಾದ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಿರುವಂತಹ 7 ಜನ ಬಂಡಾಯ ಶಾಸಕರು ಈಗಾಗಲೇ ಈ ಪ್ರಕರಣ ಸಂಬಂಧಪಟ್ಟಾಗೆ ಒಂದು ಕಡೆ ಎಲ್ಲೋ ಒಂದು ಕಡೆ ಮತದಾನ ಮಾಡಿದ ಮರುಕ್ಷಣದಲ್ಲಿ ರಾಜೀನಾಮೆ ಕೊಡುವ ನಿರ್ಧಾರ ಮಾಡಿರ್ತಕ್ಕಂಥದ್ದು ಒಂದು ರೀತಿ ರಾಜಕೀಯ ಟಾಂಗ್ ಅಂತ ಹೇಳ್ಬೋದಾಗಿದೆ. ಯಾಕೆಂತಂದ್ರೆ ಈಗಾಗಲೇ ವಿಪ್ ಉಲ್ಲಂಘನೆ ಪ್ರಕರಣದಲ್ಲಿ ಅವರನ್ನು ಅನರ್ಹಗೊಳಿಸುವಂತೆ ದೊಡ್ಡ ಮಟ್ಟದ ಕಾನೂನು ಸಭೆ ನಡೀತಾ ಇರೋ ಬೆನ್ನಲ್ಲೇ ಈಗಾಗಲೇ ಮತದಾನ ಆದ ನಂತರ ರಾಜೀನಾಮೆ ಕೊಡೋದ್ರಿಂದ ಈ ಕೇಸ್ಗೆ ಮಹತ್ವ ಬರೋದಿಲ್ಲ ಮತ್ತು ಮತದಾನ ಆದ ನಂತರ ಈ ಕೇಸನ್ನು ಮುಂದುವರಿಸುವಂತಹ ಯಾವುದೇ ಪ್ರಯತ್ನಗಳನ್ನು ಕೂಡ ಜೆಡಿಎಸ್ ನಾಯಕರು ಕೂಡ ಮಾಡೋದಿಲ್ಲ. ಹಾಗಾಗಿ ಈ ಪ್ರಕರಣ ಅತ್ಯಂತ ಮಹತ್ವವನ್ನು ಕಳೆದುಕೊಳ್ಳುತ್ತೆ. ಹಾಗಾಗಿ ನಾಳೆನೇ ಮತದಾನ ಆದ ಬಳಿಕ ರಾಜೀನಾಮೆ ಕೊಡುವ ನಿರ್ಧಾರವನ್ನು ಬಂಡಾಯ ಶಾಸಕರು ತೆಗೆದುಕೊಂಡಿದ್ದಾರೆ. ಥ್ಯಾಂಕ್ ಯು ಆನಂದ್, ತಮ್ಮೆಲ್ಲ ಮಾಹಿತಿಗಾಗಿ.